ಸೂರ್ಯ ಮುಳುಗ್ತಾ ಮಾಡಿಸಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಸಂಡೇ. ಇವತ್ತಿನ ದಿನ ಹೇಗೆ ಹೋಗುತ್ತೆ, ಹೇಗೆ ಕಳೆಯುತ್ತೆ ಅಂತ ನೋಡೋಣ. ಸ್ವಲ್ಪ ಹಾಗೆ ಕೆಲಸ ಇದೆ ಮತ್ತು ಸ್ಪೆಷಲ್ ಅಡುಗೆ ಎಲ್ಲ ಏನೇನು ಮಾಡ್ತೀನಿ, ಹೇಗೆ ಹೋಗುತ್ತೆ ಇವತ್ತಿನ ದಿನ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಪಲಾವ್ ಸಾಮಾನು ಕೊಟ್ಟರೆ ಇದು ಅಜ್ಜಿನ ಮೊಟ್ಟೆ ಕೊಡ್ತಾರೆ. ಇದನ್ನು ಯಾವುದೇ ಕಾರಣಕ್ಕೂ ಸೇರಿಸ್ಬೇಡಿ. ಇದು ಹೆಲ್ತ್ ಬೆನಿಫಿಟ್ಸಲ್ಲಿ ಇದು ಸೈಡ್ ಎಫೆಕ್ಟ್ಸು ಜಾಸ್ತಿ. ಆ್ಯಕ್ಚುಲಿ ಇದು ಈ ರೀಸನ್ಗೋಸ್ಕರನೇ ಗೋಬಿ ಅದೆಲ್ಲ ಬ್ಯಾನ್ ಮಾಡಿರೋದು. ಆದರೂ ನೋಡಿ, ಇವಾಗ ಪಲಾವ್ ಸಾಮಾನಲ್ಲಿ ಇದನ್ನು ಮಾಡ್ತಾರೆ ನೋಡಿ. ಇದನ್ನು ಯೂಸ್ ಮಾಡಬೇಡಿ. ಏದಕ್ಕಪ್ಪ ತರಿಸೋದು ಅಂದರೆ ಈ ಕಸೂರಿ ಮೇಥಿ ಹಾಕೋದ್ರಿಂದ, ಮತ್ತು ಇದೇನೋ ಹೊಸ್ದಾಗಿದೆ, ಗಸಗಸೆ ಅನಿಸುತ್ತೆ, ಏನೋ ಗೊತ್ತಾಗ್ತಿಲ್ಲ. ಇದೆಲ್ಲ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಮೊಸರು ಹಾಕಬೇಕು. ಲೆಟ್ಸ್ ಸ್ಟಾರ್ಟ್. ಈರುಳ್ಳಿ ಕಟ್ ಮಾಡಿದ್ದೀನಿ. ಇದರೊಳಗೆ ನೋಡಿ ರಾಣಿ. ಫ್ರೆಂಡ್ಸ್, ಹಸ್ಬೆಂಡು 1 kg ಚಿಕನ್ ತೊಗೊಬಂದಿದ್ರು. ನೆನ್ನೆ ಅದನ್ನು ಅರ್ಧ ಹಾಕಿ ಫ್ರೈ ಮಾಡಿದೆ, ಇನ್ನು ಅರ್ಧ ಎತ್ತಿಟ್ಟಿದ್ದೆ. ಅದನ್ನು ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ. ಇದು ಚಿಕನ್ ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಫುಲ್ ರೆಸಿಪಿ ವಿಡಿಯೋನ ನಾನು ಎಸ್ಟರ್ಡೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸರಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ, ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಮ್ಮದು ಮಧ್ಯಾಹ್ನದ ಊಟ ಎಲ್ಲ ಆಯಿತು. ಪಾಪುಗೆ ಇವಾಗ ಸರಿ ತಿನ್ನಿಸ್ತಿದ್ದೀನಿ. ಅವನಿಗೆ ಇವಾಗ ರಾಗಿ ಸರಿ ಅಷ್ಟೇ ಕೊಡ್ತಿರೋದು. 5 ಕಂಪ್ಲೀಟಾಗಿ 6 ರನ್ನಿಂಗ್ ಆಗ್ತಿದೆ. ಮುಂಚೆ ಸ್ವಲ್ಪ ತಿಂತಿದ್ದ. ಮೂಗು ಬಾಯಿ ಎಲ್ಲ ಮಾಡ್ಕೊಂಡು ಚೂರು ತಿಂತಾನೆ. ಇವಾಗ ರಾಗಿ ಸರಿ ಅಷ್ಟೇ. ಇನ್ನೂ ಅನ್ನ ಅದೆಲ್ಲ ನಾನು ಇನ್ನೂ ರೂಢಿ ಮಾಡಿಲ್ಲ. ರಾಗಿ ಸರಿಗೂ ಉಪ್ಪು ಹಾಕಲ್ಲ, ಹಾಲು ಹಾಕಲ್ಲ, ಹಾಗೆ ಮಾಡ್ತೀನಿ. ರಾಗಿ ಸರಿದು ವಿಡಿಯೋ ಕೂಡ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸರಿ ನೀವು ಹೋಗಿ ಚೆಕ್ ಮಾಡ್ಬೋದು. ನಾನು ಅಲ್ಲಿ A to Z ಚಿಕ್ಕ ಮಕ್ಕಳಿಗೆ ಹೇಗೆಲ್ಲ ರಾಗಿ ಸರಿ ಮಾಡ್ಬೋದು, ಏನೇನೆಲ್ಲ ಐಟಮ್ ಹಾಕಬೇಕು ಅನ್ನೋದನ್ನು ನಾನು ಅದರಲ್ಲಿ ಕಂಪ್ಲೀಟ್ ವಿಡಿಯೋ ತೋರಿಸಿದ್ದೀನಿ. ಈಗ ಅದನ್ನೇ ನಾನು ಅವನಿಗೆ ಚೂರು ತಿನ್ನಿಸ್ತಿರೋದು. ಕೈ ಹಾಕಿದ್ರೆ ಅಂತಾನೆ, ಸ್ಪೂನ್ ಹಾಕಿದ್ರೆ ಬಾಯೇ ತೆಗಿಯಲ್ಲ. ಪಾಪ ಸರಿ ತಿಂದು ಮಲ್ಕೊಂಡ. ಹಾಯ್, ಸೀಮಂತದ ಆಲ್ಬಮ್ ಬಂತು. ನೋಡೋಣ ಹೇಗೆ ಮಾಡಿದ್ದಾನೆ ಅಂತ. ಸೀಮಂತ ಆಗಿ ಪಾಪಗೆ 5 ತಿಂಗಳು ಕಂಪ್ಲೀಟ್ ಆಗೋಯ್ತು. ಹೀಗೆ ಕೊಟ್ಟಿದ್ದಾರೆ ಆಲ್ಬಮ್ನ. ನೋಡೋಣ ಹೇಗಿದೆ ಅಂತ. ಫೋಟೋ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅಂದರು. ಬಟ್ ನಂಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ನಾನು ಏನೂ ಮಾಡೋಕ್ಕೋಗಿ ಏನೂ ಆಗುತ್ತೆ ಅಂತಾರಲ್ಲ, ಹೀಗೆ ಏನೂ ಮಾಡೋಕ್ಕಾಗಲ್ಲ. ನೋಡೋಣ ಬನ್ನಿ ಸೀಮಂತದ ಫೋಟೋ ಹೇಗಿದೆ ಅಂತ. ಹಾಗೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ನಾನು ಆಲ್ಬಮ್ನ ಓಪನ್ ಮಾಡಿ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದಕ್ಕೆ ಕಾಸ್ಟ್ ಬಂದು 6300 ಹೇಳಿದ್ರಂತೆ. 6000ಕ್ಕೆ ಫೈನಲ್ ಆಯಿತು. 6000 ತುಂಬ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು. ಏನೂ ಮಾಡೋಕ್ಕಾಗಲ್ಲ. ಒಂದು ಸರಿ ಮಾಡಿಸಿದ್ಮೇಲೆ ಮತ್ತೆ ಬೇಡ ಅನ್ನೋಕ್ಕಾಗಲ್ಲ. ನನ್ನ ಸೀಮಂತದ ಫೋಟೋ ಕಾಣಿಸ್ತಿದೆ ಅಲ್ಲ, ಬೇಬಿ ಶವರ್. ಇದಿಷ್ಟ ಆಗಲಿಲ್ಲ. ನಾನು ಹೇಳಿದ ಫೋಟೋನೇ ಬೇರೆ, ಇಲ್ಲಿ ಫ್ರಂಟ್ ಹಾಕೋಕ್ಕೆ ಅವ್ರು ಹಾಕಿರೋ ಫೋಟೋನೇ ಬೇರೆ. ಇದು ಬ್ಯಾಕ್ ಸೈಡ್ ಇದನ್ನು ಹಾಕಿದ್ದಾರೆ. ನಾವೇನೋ ಒಂದು ಹೇಳಿದ್ರೆ ಅವರೇನೋ ಒಂದು ಮಾಡ್ತಾರೆ ಅಂತಾರಲ್ಲ. ನಾವು ಹೇಳಿದ್ದು ಅವ್ರ ಫ್ರೆಂಡಿಗೆ, ಬಟ್ ಅವ್ನ ಫ್ರೆಂಡು ಇದು ಗಣೇಶ SV ಡಿಜಿಟಲ್ ಸ್ಟುಡಿಯೋ ಅನ್ನೋರ ಕೈ ಕೊಟ್ಟಿದ್ರೆ ಅನಿಸುತ್ತೆ. ನಾನು ಬುಕ್ಲೆಟ್ ಥರ ಮಾಡಿಸಿದ್ದೀನಿ. ಮೀನ್ಸ್ ಈಗ ಆಲ್ಬಮ್ ಉದ್ದಕ್ಕಿರುತ್ತಲ್ಲ, ಅದನ್ನೇ ಹೀಗೆ ಅಡ್ಡಡ್ಡ ಹೀಗಿರೋದನ್ನು ಹೀಗೆ ಮಾಡಿಸಿದ್ದೀನಿ. ಇನ್ನೂ ಚಿಕ್ಕದಾಗಿ ಬರಬೇಕಿತ್ತು ಆ್ಯಕ್ಚುಲಿ, ಬಟ್ ನೋಡೋಣ ಹೇಗಿದೆ ಅಂತ. ಚೆನ್ನಾಗಿದೆಯಾ? ಸ್ವಲ್ಪ ದಪ್ಪ ಇದ್ದೆ. ಇದು ಸೀಮಂತದ್ದು ಆ್ಯಕ್ಚುಲಿ. ಫೋಟೋಶೂಟು ಕೂಡ ನಾನು ಮಾಡಿಸಿದ್ದೀನಿ. ಇದು ನನ್ನ ಮಗಳು. ಇಲ್ಲಿಂದ ಫೋಟೋ ಶೂಟು ಹಾಕಿದ್ದಾರೆ. ನಾನು ಮಾಡಿಸಿದ ಫೋಟೋಶೂಟು ರಾಯಲ್ ಇವೆಂಟ್ಸ್ ಅವ್ರದ್ದು. ಬೇಕಾದರೆ ನಿಮಗೆ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಂದರೆ ತುಂಬ ಚೆನ್ನಾಗಿದೆ. ಇದು ನಾನು ನಿಂತಿರೋ ಬ್ಯಾಕ್ಗ್ರೌಂಡು ಥೀಮ್ಸ್ ಎಲ್ಲ ಅವರೇ ಸೆಟಪ್ ಮಾಡಿರೋ ಅಂಥದ್ದು. ನಿಮಗೆಲ್ಲ ಬ್ಯಾಕ್ಗ್ರೌಂಡಲ್ಲೂ ತೆಗೆಸ್ಕೊಡ್ತಾರೆ, ಬಟ್ ಎಡಿಟೆಡ್ ಫೋಟೋಸು 45 ಮಾತ್ರ ಕೊಡೋದು. ಅದಕ್ಕೆ ನಾನು ಸೆಲೆಕ್ಟೆಡ್ ಮಾತ್ರ ಮಾಡಿದ್ದೀನಿ.
ಇದು ನನಗೆ ಫ್ಲೈಟ್ದು ಅವ್ರು ಎಡಿಟ್ ಮಾಡಿ ಕೊಟ್ಟಿದ್ರು, ಅಂದರೆ ಏರ್ಪೋರ್ಟ್ ರೀತಿ ಕೊಟ್ಟಿದ್ರು. ಬಟ್ ಅದನ್ನು ಹಾಕೊಂಡಿದ್ದಕ್ಕೆ ಅವ್ರು ಇದನ್ನು ಹಾಕಿದ್ದಾರೆ. ಬಟ್ ಫೋಟೋ ಕ್ವಾಲಿಟಿ ಬಗ್ಗೆ ಮಾತ್ರ ಮಾತಾಡೋಂಗೆ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಪ್ಯಾಕೇಜಲ್ಲಿ 2 ಗೌನ್ಸ್ ಇತ್ತು. 1 ಗೌನು ನನಗೆ ಆಗಲಿಲ್ಲ, ಮತ್ತು ಸ್ಟಿಚ್ ಬಿಟ್ಟೋಗಿತ್ತು ಅಂತ ನಾನು ನಂದೇ ಸ್ಯಾರಿ ವೇರ್ ಮಾಡಿದ್ದೀನಿ. ತುಂಬ ಥೀಮ್ಸ್ ಇದೆ ಇದರಲ್ಲಿ. ಏರ್ಪೋರ್ಟ್ ಥೀಮ್ಸು, ರೈಲ್ವೆ ಥೀಮ್ಸು, ಮತ್ತು ಹಳ್ಳಿ ಥೀಮ್ಸು ಸುಮಾರು ಇದ್ದಾವೆ. ಇದು ನನ್ನ ಮಗಳು. ಇದು ನನ್ನ ಮಗನ ಫೋಟೋನ ಲಾಸ್ಟಲ್ಲಿ ಹಾಕಿ ಅಂದರೆ ಮಧ್ಯದಲ್ಲೇ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಮೆಮೊರಿಗೆ. ಇದು ಹುಟ್ಟಿದ್ದು 1 ದಿನದ್ದು, ಇದು 1 ಮಂತ್ದು, ಇದು 2 ಮಂತ್ದು, ಇದು 3 ಮಂತ್ಸ್ದು. ಇಲ್ಲಿಂದ ಸೀಮಂತದ ಫೋಟೋ ಸ್ಟಾರ್ಟು. ಅಲ್ಲಿಗೆ ಫೋಟೋ ಶೂಟು ಲಾಸ್ಟ್ ಮಾಡಿದ್ದಾರೆ ಅಂದ್ಕೊಂಡೆ. ಅದೇ ಇದೊಂದು ಮಿಸ್ ಮಾಡಿದರು ಅನಿಸುತ್ತೆ. ಇದೊಂದು 2 ಹಾಕಿದ್ದಾರೆ. ಇದೊಂದು ಸೀಮಂತಿದು, ಇದು ನನ್ನ ಹಸ್ಬೆಂಡು, ಇದು ಮನೇಲೇ ಮಾಡಿದ್ದು. ಇದು ನನ್ನ 2ನೇ ಪ್ರೆಗ್ನೆನ್ಸಿದು. ಇವ್ರು ನಮ್ಮ ಅತ್ತೆ, ಅಂದರೆ ನಮ್ಮ ಅಮ್ಮನ ತಮ್ಮನ ವೈಫು. ಇವರು ನಮ್ಮಮ್ಮ. ಇವರು ಅಕ್ಕ, ಮೀನ್ಸ್ ನಮ್ಮ ಮನೆಯವರವರ ಅಣ್ಣನ ಹೆಂಡತಿ. ಇವರು ದೊಡ್ಡ ಅಣ್ಣನ ಹೆಂಡತಿ, ಇವರು ಚಿಕ್ಕಣ್ಣನ ಹೆಂಡತಿ. ಇಲ್ಲಿದ್ದೀವಿ ನೋಡಿ ಅವರಿಬ್ಬರು. ಅಂದರೆ ನಾವು 3 ಜನ ವಾರಗಿತ್ತಿರು. ಇವರು ಕಮಲಕ್ಕ ಅಂತ. ಸಿಂಪಲಾಗಿ ಮಾಡಿದರು ಅಷ್ಟೇ. ಇವರು ನಮ್ಮವ್ವ, ಮೀನ್ಸ್ ನಮ್ಮ ಮನೆಯವರವರ ಅವ್ವ, ಅಂದರೆ ದೊಡ್ಡಮ್ಮ ಸಾಕಿದೆಲ್ಲ ಅವರೇ. ಇವ್ರ ಶ್ಯಾಮ್ಲಕ್ಕ ಅಂತ ಅಕ್ಕ ಆಗಬೇಕು. ಇವರು ನಮ್ಮ ಅತ್ತೆ, ಸ್ವಂತ ಅತ್ತೆ, ಮೀನ್ಸ್ ನಮ್ಮಮ್ಮನ ಸೋದರ ಮಾವನ ಹೆಂಡ್ತಿ, ದೊಡ್ಡ ತಮ್ಮನ ಹೆಂಡ್ತಿ. ಇವರು ನಮ್ಮ ಮಾವನ ಮಗಳು, ಅದೇ ಮಮತಾ ಅಂತ ಮಗ. ಇವ್ನು ನನ್ನ ಮಗಳು. ಇವಳು ಕೂಡ ಯೂಟ್ಯೂಬರೇ. ಇವರು ನಮ್ಮ ದೊಡ್ಡಮ್ಮ. ನಮ್ಮವ್ವ. ನಾವು 3 ಜನ ಸೊಸೆದಿರು. ನಾವು 3 ಜನ. ಇದು ನಮ್ಮಮ್ಮ, ಇದು ನಮ್ಮ ಅಣ್ಣ. ಇದು ನಮ್ಮ ಓನರ್ ಆಂಟಿ. ಇವಳು ನನ್ನ ಬೆಸ್ಟ್ ಫ್ರೆಂಡ್ ಸುಷ್ಮಾ ಅಂತ. ಸುಮಾರು ನಮ್ಮದು ಒಂದು 14-15 ಇಯರ್ಸಿಂದ ಫ್ರೆಂಡ್ಶಿಪ್ಪು. ಇವರು ನಮ್ಮ ಮನೆ ಪಕ್ಕ ಬಿಂದು. ಇವರು ಸೇಮ್ ಮನೆ ನೇಬರ್ ಹತ್ರ. ಅಂದರೆ ಇದು ಆರತಿ ಎಬ್ಬಿಸ್ಬೇಕಾದ್ರೆ. ಫೋಟೋ ಕ್ಲಿಯರೆನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಫೋಟೋ ಬಗ್ಗೆ ಮಾತಾಡೋಂಗಿಲ್ಲ, ಸುಮ್ಮನೆ ಇಲ್ಲದೆ ಇರೋದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು. ಫೋಟೋ ಕ್ಲಿಯರೆನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡ್ತಿದ್ದೀರಲ್ಲ, ಇವಳು ನಮ್ಮ ಇನ್ನೊಬ್ಬ ಮಾವನ ಮಗಳು, ಮಧು ಅಂತ, ನಮ್ಮಮ್ಮನ ಚಿಕ್ಕ ತಮ್ಮನ ಮಗಳು. ಇದು ಅವ್ರ ಮಗಳು. ಇವ್ರು ನಮ್ಮ ಅತ್ತೆ, ಅಂದರೆ ನಮ್ಮಮ್ಮನ ಚಿಕ್ಕ ತಮ್ಮನ ವೈಫು. ನನಗಿಬ್ಬರು ಮಾವನ ಮಕ್ಕಳು. ಅದೇ ಮಮತಾ. ನಮ್ಮ 3 ಜನದ್ದು ಇಲ್ಲಿದೆ ನೋಡಿ. ಯಾವುದೇ ಫಂಕ್ಷನ್ ಆದರೂ ನಾವು 3 ನಿಂತಿರ್ತೀವಿ. ಮುಂಚೆ ನಾವು 3 ಇದ್ವಿ. ಇವಾಗ ಎಲ್ಲರಿಗೂ, ಇವಳಿಗೆ ನನಗೆ ಇಬ್ಬಿಬ್ಬರು ಮಕ್ಕಳು, ಇವಳಿಗೆ ಒಬ್ಬಳೇ ಮಗಳು. ಈಗ 1-1.5 ವರ್ಷ ಇರಬೇಕು. ಇವ್ರು ನಮ್ಮ ಮನೆ ಪಕ್ಕ ನೇಬರ್. ಇವನೇ ಫೋಟೋ ತೆಗೆದು ಕೊಟ್ಟಿದ್ದು, ಮಂಜ ಅಂತ. ಇವ್ರ ಮಗು. ಇವ್ರ ಮಕ್ಕಳು ಬಂದಿರಲಿಲ್ಲ. ನನ್ನ ಪುಟಾಣಿ ಮಗಳು. ಚೆನ್ನಾಗಿ ಕಾಣಿಸ್ತದೆ. ಇಷ್ಟೇ, ಆಲ್ಬಮ್ ಕ್ಲೋಸ್. ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ. ಬೇರೆದ್ರ ಬಗ್ಗೆ ಎಲ್ಲ ನಾನು ಫ್ರಂಟ್ ಮತ್ತು ಬ್ಯಾಕ್ದು ಶೀಟ್ ನಂಗೆ ಇಷ್ಟ ಆಗಲಿಲ್ಲ ಅಷ್ಟೇ. ಅಂದರೆ ಫ್ರಂಟ್ ಹಾಕಿರೋ ಫೋಟೋ ಅದು ಇಷ್ಟ ಆಗಲಿಲ್ಲ. ಮತ್ತು ನನ್ನ ಮಗನ ಫೋಟೋ ಲಾಸ್ಟಲ್ಲಿ ಹಾಕಿ ಪ್ರಹಾನ್ ಅಂತ ಹಾಕಿ ಅಂತ ಹೇಳಿದ್ದೆ, ಬಟ್ ಅವ್ರು ಮಿಡಲಲ್ಲೇ ಹಾಕ್ಬಿಟ್ಟಿದ್ದಾರೆ. ಅದನ್ನು ಬಿಟ್ಟರೆ ನಂಗೆ ಫೋಟೋ ಕ್ವಾಲಿಟಿ ಆಗಲಿ, ಪೇಪರ್ ಕ್ವಾಲಿಟಿ ಅಂದರೆ ಶೀಟ್ಸ್ ಕ್ವಾಲಿಟಿ ಆಗಲಿ, ಆಲ್ಬಮ್ ಆಗಲಿ ತುಂಬ ಚೆನ್ನಾಗಿ ಕ್ವಾಲಿಟಿ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಇದೂ ಅಷ್ಟೇ, ಫೋಟೋ ಕ್ಲಿಯರೆನ್ಸು ಕೂಡ ತುಂಬ ಚೆನ್ನಾಗಿದೆ. ಆಲ್ಬಮ್ ನೋಡಿ ನಾನು ಸ್ವಲ್ಪ ಅವನಿಗೆ ಫೀಡ್ ಮಾಡಿಸಿ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಹಸ್ಬೆಂಡು ಅವ್ರದ್ದೇನೋ ಫ್ರೆಂಡ್ದು ಮಾಯನಾಯಕನಹಳ್ಳಿಯಲ್ಲಿ ಅವ್ರ ಫ್ರೆಂಡ್ ಮಗನ ನಾಮಕರಣ ಇತ್ತಂತೆ. ಅಲ್ಲಿಗೆ ಹೋಗಿ 5 ಗಂಟೆಗೆ ಬಂದರು. ಏನೋ ಸ್ವಲ್ಪ ಕೆಲಸ ಇದೆ ಬಾ, ಅದೇನೋ ಸೈಟ್ದು ಇದು ಇಸ್ಕೋಬೇಕಿತ್ತು ಬಾ ಅಂತ ಕರ್ಕೊಂಡೋದ್ರು. ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ, ಬಟ್ ಏನೋ ಒಂದು ಪೇಪರ್ ಕೊಡಬೇಕಿತ್ತಂತೆ, ಅದಕ್ಕೋಸ್ಕರ ಅಂತ ಹೋಗಿದ್ವಿ. ನಮ್ಮ ಮನೆಯಿಂದ ಮೇ ಬಿ ಒಂದು 6-7 ಕಿಲೋಮೀಟರ್, ಪರ್ಫೆಕ್ಟಾಗಿ ನಂಗೆ ಗೊತ್ತಿಲ್ಲ, ಮೇ ಬಿ ಅಂದ್ಕೊಂಡಿದ್ದೀನಿ 6-7 ಕಿಲೋಮೀಟರ್ ಆಗ್ಬೋದು ಅಂತ. ನಮ್ಮ ಸೈಟ್ ಬರೋದು ಕಡಬಗೆರೆ ಕ್ರಾಸ್ ಹತ್ರ. ನೀವು ಯಾರಾದರೂ ಅದೇ ಏರಿಯಾದಲ್ಲಿದ್ದರೆ ನಿಮಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ.
ನಮ್ಮದು ಮುಂಚೆ ಇದ್ದಿದ್ದು ಬೈಂಡಳ್ಳಿ ರಾವುತನಹಳ್ಳಿ ಹತ್ರ ಇತ್ತು ಮುಕ್ಕಾಲು ಸೈಟು. ಇವಾಗ ನಾವು ಅದನ್ನು ಮಾರಿ ಕಡಬಗೆರೆ ಕ್ರಾಸ್ ಹತ್ರ ತೊಗೊಂಡಿದ್ದೀವಿ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಸೈಟ್ನ ತೊಗೋಬೇಕು ಅಂದರೆ ತುಂಬಾ ಕಷ್ಟ ಇದೆ. ಯಾಕಂದರೆ ಈಗ ಬರ್ತಿರೋ ಅಬ್ಬಬ್ಬ ಅಂದರೂ ಒಂದು 40-50,000 ಅರ್ನಿಂಗ್ಸ್ ಇರ್ಬೋದು. ಅದನ್ನೆಲ್ಲ ಮಕ್ಕಳನ್ನೆಲ್ಲ ನೋಡಿಕೊಂಡು ಮನೆಯೂ ನಿಭಾಯಿಸ್ಕೊಂಡು ಅದರಲ್ಲೂ ಅಲ್ಪ ಸ್ವಲ್ಪ ಕೂಡಿಟ್ಟು ಒಂದು ಜಾಗ ತೊಗೋಬೇಕು ಅಂದರೆ ತುಂಬಾ ವ್ಯಾಲ್ಯುಬಲ್ ಆಗಿದೆ. ಅದು ನಾವೇ ಕಷ್ಟಪಟ್ಟು ನಾವೇ ದುಡ್ದು ನಾವೇ ಚಿಕ್ಕ ಪುಟ್ಟ ಜಾಗ ತೊಗೊಳ್ಳೋದ್ರಲ್ಲಿ ಒಂಥರ ಖುಷಿ ಇರುತ್ತೆ, ಒಂಥರ ಪ್ರೌಡ್ ಫೀಲು ಇರುತ್ತೆ ನಮಗೆ. ಇದು ನೀವು ನೋಡ್ತಿದ್ದೀರಲ್ಲ, ಕಡಬಗೆರೆ ಕ್ರಾಸ್ ಬಸ್ ಸ್ಟಾಪು ದೇವಸ್ಥಾನ ಇದೆ. ಇದು ಸರ್ಕಾರಿ ಶಾಲೆ ಅಂದರೆ ಹಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿಂದ ಒಂದು 500 ಮೀಟ್ರ್ ಏನಾದರೂ ಬಂದರೆ ಈ ಕಡೆ ಲೆಫ್ಟಿಗೆ ಟಾರ್ ರೋಡ್ ಇದೆ, ಅಂದರೆ ಸಿಮೆಂಟ್ ರೋಡ್ ಹಾಕಿದ್ದಾರೆ. ನಾನು ಬಂದಾಗ ಇನ್ನೂ ಇದೇ ಆಗಿರಲಿಲ್ಲ, ಲೆವೆಲ್ಲೇ ಆಗಿರಲಿಲ್ಲ, ಆಗ್ತಾನೇ ಲೇಔಟ್ ಮಾಡ್ತಿದ್ರು. ಆವಾಗ ನಾವು 5 ಲಕ್ಷ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಕೊಂಡು ಬಂದಿದ್ವಿ. ನಾನು ಈ ಥರ ಮೆಷರ್ಮೆಂಟ್ ಮಾಡಿದಾಗಿಂದ ಬಂದೇ ಇರಲಿಲ್ಲ, ಅದಕ್ಕೆ ತೋರಿಸ್ತಿದ್ರು ಎಲ್ಲಿಂದ ಎಲ್ಲಿಗೆ ಅಂತ. ಅಂದರೆ ನಾನು ಈ 42 ಇದೆಯಲ್ಲ, ಅಲ್ಲಿಂದ ಅಂದರೆ ಯೆಲ್ಲೋ ಕಲರ್ ಕಲ್ಲಿಂದ ಈ ಯೆಲ್ಲೋ ಕಲರ್ ಕಲ್ಲಿಗೆ ಮತ್ತು ಇಲ್ಲಿಗೆ ಬರುತ್ತೆ. ಅಂದರೆ ಹೇಗೆ ಮನೆ ಕಟ್ಬೋದು, ಎಷ್ಟು ಕಟ್ಬೋದು, ಯಾವ ಥರ ಕಟ್ಟಬೇಕು, ಯಾವ ಥರ ಬರುತ್ತೆ ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು. ಆಲ್ರೆಡಿ 1-2-3 ಜನ ಕಟ್ಟುತ್ತಿದ್ದಾರೆ. ನನಗಂತೂ ಈ ಜಾಗ ಇಷ್ಟ ಆಯಿತು, ನಮಗೆ ಈ ಜಾಗ ಇಷ್ಟ ಆಯಿತು. ಇವಾಗ ಮನೆ ಕಟ್ಕೊಂಡ್ರು ನಾವು ಪ್ರೆಸೆಂಟ್ಲಿ ಇರ್ಬೋದು. ಅಷ್ಟು ಏರಿಯಾ ಒಳಗಡೆ ಅಂತ ಏನಿಲ್ಲ, ಊರು ಗ್ರಾಮ ಪಂಚಾಯಿತಿ ಎಲ್ಲ ಹತ್ತತ್ರನೇ ಇದೆ ನಮಗೆ. ಆ ಥರ ತಲೆ ಕೆಡಿಸ್ಕೊಳ್ಳೋಂಗೆ ಆ ಥರ ಎಲ್ಲ ಏನಿಲ್ಲ. ಸನ್ಸೆಟ್ ನೋಡ್ತೀರಾ? ಅಲ್ಲಿ ಎಲ್ಲಿ ಅಲ್ಲಿ ಇನ್ನೇನು ಸೂರ್ಯ ಮುಳುಗ್ತಾ ಇದೆ. ಆಲ್ರೆಡಿ 5:45 ಅನಿಸುತ್ತೆ. ಇದೆ ನಮ್ಮ ಜಾಗ. ಎಷ್ಟಾಯ್ತಪ್ಪ ಇದು? 20/40 ಮುಕ್ಕಾಲು ಸೈಟ್ ಅಲ್ಲ, 22/40 ಆದರೆ ಮುಕ್ಕಾಲು ಸೈಟ್ ಬರುತ್ತೆ ಅನಿಸುತ್ತೆ. ನಾವು ತೊಗೊಂಡಾಗ ಇದಕ್ಕೆ ಟೋಟಲ್ ಎಲ್ಲ ಎಷ್ಟಾಯ್ತಪ್ಪ ರಿಜಿಸ್ಟ್ರೇಷನ್ ಎಲ್ಲ ಸೇರಿ? 18 ಲಕ್ಷ ಆಯಿತು ರಿಜಿಸ್ಟ್ರೇಷನ್ನು, ಜಾಗ ಎಲ್ಲ ಸೇರಿ. ಇದು ಕಡಬಗೆರೆಯಲ್ಲಿ ಬರುತ್ತೆ. ಅಂದರೆ ಏನಿಲ್ಲ, ಕಡಬಗೆರೆ ಊರಿಂದ ಒಂದು 1 ಕಿಲೋಮೀಟ್ರ್ ಆಗುತ್ತಲ್ವ, 1 ಕಿಲೋಮೀಟ್ರ್ ಆಗುತ್ತೆ. ಇನ್ನೂ ಈಗಲೇ ಮನೆ ಕಟ್ಟೋ ಆಸೆ ಅಂತೂ ಇಲ್ಲ. ಈ ನನ್ನ ಮಾತಿನಲ್ಲಿ ಸತ್ಯವಿಲ್ಲ ಅನ್ನೋದಾದರೆ ಹೃದಯನ. ಹಾಗೆ ಜಾಗ ನೋಡಿಕೊಂಡು ಸಂಜೆ ಅಲ್ವಾ, ಯಾರೂ ಇರಲಿಲ್ಲ, ಹಾಗೆ ರೀಲ್ಸ್ ಮಾಡ್ತಾಯಿದ್ವಿ. ನನಗೆ ಇಲ್ಲಿ ನೇಚರ್ ಇಷ್ಟ ಆಯಿತು. ಅಂದರೆ ಸನ್ಸೆಟ್ಟು ಒಂಥರ ಪಕ್ಷಿ ಎಲ್ಲ ಹಾರೋಗ್ತಿತ್ತು. ಪಕ್ಕದಲ್ಲೇ ಮಾವಿನ ಮರ ಇದೆ, ಒಂದು 2-3 ಕಿತ್ಕೊಂಡ್ವಿ ನಾವು ಅಷ್ಟೇ. ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಂದ ಅಂತ. ಮರದಲ್ಲೇ ಹಲಸಿನ ಮರ ಇದೆ, ಇಲ್ಲಿ ಮಾವಿನ ಮರ ಅಂತೂ ನಿಜ ಒಂದು 500-1000 ಕಾಯಿ ಬಿಟ್ಟಿದ್ವೇನೋ, ಕಾಣಿಸ್ತಿದೆ ಅನಿಸುತ್ತೆ. ಕೆಳಗಡೆ ಅಂದರೆ ಹತ್ತಿದ್ರೆ ಅಲ್ಲಿ ಕೆಳಗಡೆನೇ ಕಿತ್ಕೋಬೋದು, ಅಷ್ಟು ಕಾಯಿ ಇದೆ. ನಮ್ಮ ಮನೆಯವರು ಒಂದು ಕಲ್ಲು ಹೊಡೆದ್ರು 3 ಬಿತ್ತು. ಅದನ್ನು ಎತ್ಕೊಂಬರ್ತಾವಳೆ, ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಏನಾದರೂ ಹಾಕೋಣ ಅಂತ ತಗೊಂಬರ್ತಾವ್ರೆ. ಇದು ಹುಳಿ ಮಾವಿನ ಹಣ್ಣು, ಸೋತಾಪುರಿ ಮಾವಿನಕಾಯಿ ಅಲ್ಲ. ನನ್ನ ಮಗಳಿಗೆ ಈ ಥರ ಸುತ್ತೋದು ಅಲ್ಲಿ ಇಲ್ಲಿ ಹೋಗೋದು ಅಂದ್ರೆ ಇಷ್ಟ. ಮನೇಲಿರಬೇಕು ಅಂದರೆ ಅವಳಿಗೆ ನಿಜವಾಗ್ಲೂ ಆಗಲ್ಲ. ಎಲ್ಲಾದರೂ ಹೋಗೋಣ, ಬೇಜಾರಾಗ್ತಿದೆ, ಹೋಗೋಣ ಅಂತಲೇ ಇರ್ತಾಳೆ ಇವಾಗ. ಫ್ರೆಂಡ್ಸ್, ನಿಮಗೆ ಇವಾಗ ಹಲಸಿನ ಮರ ತೋರಿಸ್ತಿದ್ದಲ್ಲ, ಕಾಣಿಸ್ತಿಲ್ಲ ಅನಿಸುತ್ತೆ. ಎಷ್ಟೊಂದು ಇತ್ತು ಗೊತ್ತಾ ಹಲಸಿನಕಾಯಿ. ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹೋಗಿ ಬರೋದಕ್ಕೆ ಒಂದು 40-45 ನಿಮಿಷ ಸಾಕು ಅಷ್ಟೇ. ಮನೆಗೆ ಬಂದಾಗ ನಾವೊಂದು 6:30 ಏನೋ ಆಗಿತ್ತು. ಮಧ್ಯಾಹ್ನದ ಊಟನೇ ಸ್ವಲ್ಪ ಬಿರಿಯಾನಿ ಇತ್ತು, ಅದನ್ನೇ ಸ್ವಲ್ಪ ತಿಂದು ಅವಳಿಗೆ ಮೊಸರು ತಂದು ಮೊಸರನ್ನ ಏನೋ ತಿಂದು ಮುನ್ಸ್ಕೊಂಡು ಕೂತಿದ್ಲು. ನಾನು ಇಲ್ಲೇ ಮಲ್ಕೋತೀನಿ, ಶೆಕೆ ಬೇಡ ಅಂದರೂ ಕೇಳ್ತಿರ್ಲಿಲ್ಲ. ಹಸ್ಬೆಂಡು ಕೂಡ ಊಟ ಮಾಡಿ ಅವ್ರ ಮನೆಗೆ ಹೋದರು. ಇವತ್ತಿನ ಸಂಡೇ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬೈ, ಟೇಕ್ ಕೇರ್.